ಸಾಮಾನ್ಯವಾಗಿ ತನ್ನ ಹುಟ್ಟಿನ ಮನೆಗೆ ಮಕ್ಕಳೇ ಕೂಡ ಅತಿಥಿ ಆಗ್ಬಿಡ್ತಾರೆ ಅನ್ನೋ ಟೈಮಲ್ಲಿ. ತನ್ನ ಮಕ್ಕಳಿಗೋಸ್ಕರ ತನ್ನ ಮಕ್ಕಳು ಬರೋಕೆಗೆ ಅತಿಥಿಯಾಗಿ ಕಾಯುತ್ತಾರೆ ತಂದೆ ತಾಯಿಗಳು ಕೂಡ ಮನೇಲಿ ಕಾಯ್ತಿರ್ತಾರೆ. ಆನಂದ ನಿಲಯಕ್ಕೂ ನಿಮ್ಮ ರಿಲೇಟಿವ್ ಈ ಇದಕ್ಕೂ ಯಾವ ತರ ಕನೆಕ್ಟಿವಿಟಿ ಆಗುತ್ತೆ? ಫಾರ್ಚುನೇಟ್ಲಿ ನನಗೆ ಇಲ್ಲೆಲ್ಲ ಮಕ್ಕಳು ನನ್ನ ಜೊತೆಲೇ ಇದ್ದಾರೆ. ಮಗಳನ್ನ ಮದುವೆ ಮಾಡಿ ಕೊಟ್ಟಿದೀವಿ ಅಂದ್ರು ಅದು ಅವಳೇ ಇದೇ ಊರಲ್ಲಿ ಇರೋದ್ರಿಂದ ಅವಳು ಆಗಾಗ ಒಂದಿಲ್ಲ ಒಂದ್ ದಿವಸ ಬಂದು ಹೋಗ್ತಿರ್ತಾಳೆ. ಹಾಗಾಗಿ ನನ್ನ ಮಕ್ಕಳೆಲ್ಲ ಹತ್ರದಲ್ಲೇ ಇದ್ದಾರೆ. ಬಟ್ ನನ್ನ ನಿಜ ಜೀವನದಲ್ಲಿ ಹಂಗಿಲ್ಲ. ನನ್ನ ದೊಡ್ಡ ಮಗ US ಅಲ್ಲಿ ಇರ್ತಾನೆ, ಮಗ ಸೊಸೆ ಅಲ್ಲಿ ಇರ್ತಾರೆ, ಇನ್ನೊಬ್ಬ ಮಗ ನನ್ನ ಜೊತೆ ಇರ್ತಾನೆ. ಸೊ ಹಿಂದಕ್ಕೆಲ್ಲ ನಾವ್ ಹೇಳ್ತಿದ್ವಿ ಏನು ಕೊಟ್ಟ ಹೆಣ್ಣು ಕುಲಕ್ ಹೊರಗೆ ಅಂತ. ಎಣಿಸ್ಕೊಂಡು ಮನೆಗೆ ಬಂದ್ರು ಅವಳು ಕೆಲವು ದಿವಸ ಎಣಿಸ್ಕೊಂಡು ಬರ್ತಾಳೆ ಅಂತ ಹೇಳ್ತಿದ್ವಿ. ಈಗ ಗಂಡು ಮಕ್ಕಳು ಕೂಡ ಹೊರಗಡೆ ಹೋಗೋದ್ರಿಂದ ಅಮ್ಮ ನಾನು 1 ಮಂತ್ ಅಷ್ಟೇ ಇರೋದು, 1 ವಾರ ಅಷ್ಟೇ ಇರೋದು, 10 ದಿವಸ ಅಷ್ಟೇ ಇರೋದು ಅಂತ ಅದನ್ನ ಎಣಿಸ್ಕೊಂಡು ಬರ್ತಾರೆ. ಜೀವನ ಹಂಗ ಆಗೋಗಿದೆ. ನಾವು ಅದನ್ನ ಆಕ್ಸೆಪ್ಟ್ ಮಾಡ್ಕೊಂಡ್ರೆ ಆರಾಮಾಗಿರ್ತೀವಿ, ಆಕ್ಸೆಪ್ಟ್ ಮಾಡ್ಕೊಂಡಿಲ್ಲ ಅಂದ್ರೆ ಕಷ್ಟ ಆಗುತ್ತೆ. ಚಿತ್ಕಲಾ ಮೇಡಮ್ ಒಂದು ಮಾತು ಹೇಳ್ತೀನಿ, ಹೊಸಗೆ ಏನ್ ಹೇಳ್ತೀರಾ, ಅತ್ತೆಗೆ ಏನ್ ಹೇಳ್ತೀರಾ? ಒಂದು ಕುಟುಂಬ ಅಂತ ಬಂದಾಗ ಅತ್ತೆ ಆದ್ಮೇಲೆ ಅದನ್ನ ಮುಂದೆ ಮನೇನ ತೂಗಿಸ್ಕೊಂಡು ಹೋಗೋಳು ಸೊಸೆನೆ. ಅದನ್ನ ನಾನು ಅರ್ಥ ಮಾಡ್ಕೊಂಡು ನನ್ನ ನಂತರ ನನ್ನ ಮನೆ ನಾನು ಹೆಂಗ್ ನಡ್ಕೊಂಡು ಬಂದಾಗ ಹೇಗಿತ್ತು ಹಾಗೆ ಇರಬೇಕು ಅಂದಿದ್ರೆ ಸೊಸೆ ಜೊತೆ ಏನಿದೆ ಹಾಗೆ ನಡ್ಕೊಂಡು ಅವಳ ಜೊತೆ ಹೆಜ್ಜೆ ಇಡ್ರಿ. ಅವಳಿಂದ ಕಲೀರಿ, ಕಲ್ತದ್ದನ್ನ ಅವಳಿಗೆ ಹೇಳಿ. ಅವಳನ್ನ ದ್ವೇಷ ಅಲ್ಲ, ಅವಳ ನನ್ನ ಕಾಂಪಿಟೇಟರ್ ಅಲ್ಲ. ಅದು ನಮ್ಮ ತಲೆಯಲ್ಲಿ ಬಂದಿರೋ ಒಂದು ದೊಡ್ಡ ಬಂದ್ಲು ಅಂದ್ರೆ ಮಗನ್ನ ಎತ್ಕೊಂಡು ಹೋಗ್ತಾಳೆ ಅನ್ನೋದು ತುಂಬಾ ತಪ್ಪು. ಆದ್ರೆ ಅದನ್ನ ಬಿಟ್ಟು ನಾನು ಇವಳಿಗೆ ಧಾರೆ ಏರೋದು, ನಾನು ಹೋದ್ಮೇಲೆ ನನ್ನ ಸಂಸಾರ ಹಂಗೆ ಇರಬೇಕು ಅಂದ್ರೆ ಅವಳ ಜೊತೆ ಗೆಳೆತನದಲ್ಲಿ, ಪ್ರೀತಿಯಲ್ಲಿ, ಬಾಂಧವ್ಯದಲ್ಲಿ ಇರಬೇಕು. ಎಲ್ಲ ಮಕ್ಳಿಗೂ ಅಲ್ಲ, ಕೆಲವು ಮಕ್ಳಿಗೆ ತಂದೆ ತಾಯಿ ಪ್ರೀತಿಗೆ, ತಂದೆ ತಾಯಿ ಕಷ್ಟಕ್ಕೆ ಸ್ಪಂದಿಸ್ತಾರ ಮಕ್ಳಿಗೆ ಏನ್ ಹೇಳ್ತೀರಾ? ಯಾಕೆ ವಿಚಾರ ಅಂತ ಕೇಳಿದ್ರೆ, ಜೋಗಿ ಸಿನಿಮಾ ನೋಡಿ ಎಷ್ಟೋ ಬೆಂಗಳೂರು ಬನ್ನ ತೊಡರು ವಾಪಸ್ ಮನೆಗೆ ಹೋದ್ರು ಕೂಡ ಈ ಕೋವಿಡ್ ಮನೆಗೆ ಹೋದ್ರು. ಈ ತರ ಹೋದ್ರೆ ತಂದೆ ತಾಯಿ ಪ್ರೀತಿನ, ತಂದೆ ತಾಯಿ ಕಷ್ಟನ ಸ್ಪಂದಿಸ್ತಾರ ಮಕ್ಕಳಿಗೆ ಚಿತ್ಕಲಾ ಮೇಡಮ್ ಏನ್ ಹೇಳ್ತೀರಿ? ಈ ಒಂದು ಪ್ರಶ್ನೆ ಬಹಳ ಒಳ್ಳೆ ಪ್ರಶ್ನೆ. ಯಾಕಂದ್ರೆ ನನ್ನ ಸ್ವಂತ ತಂದೆ ತಾಯಿನ ನನ್ನ ತಮ್ಮ ನೋಡ್ಕೊತಿದ್ದಾರೆ, ತಮ್ಮನ ಫ್ಯಾಮಿಲಿ ಅವ್ರು ನೋಡ್ಕೊತಿದ್ದಾರೆ. ನಮ್ಮ ಮಾವನವರನ್ನ ನನ್ನ ಬ್ರದರ್ ಇನ್ ಲಾ ನೋಡ್ಕೋತಿದ್ದಾರೆ, ಅವ್ರ ಫ್ಯಾಮಿಲಿ ನೋಡ್ಕೋತಿದ್ದಾರೆ. ನಾನು ದಿನ ಇದನ್ನ ಬಾಯಿಂದ ಎಲ್ಲೂ ಹೇಳಿರ್ಲಿಕ್ಕಿಲ್ಲ, ಬಟ್ ನನಗ್ ಮನ್ಸಲ್ಲಿ ಗೊತ್ತು ನಮ್ಮ ಜವಾಬ್ದಾರಿ ಕೂಡ ಅದು. ನನ್ನ ತಂದೆ ತಾಯಿ ನೋಡ್ಕೊಳ್ಳೋದಿರ್ಬೋದು, ನಮ್ಮ ಮಾವನ್ ನೋಡ್ಕೊಳ್ಳೋದಿರ್ಬೋದು, ಅದನ್ನ ಅವ್ರು ಮಾಡ್ತಿದ್ದಾರೆ. ಅವರು ಒಂದು ರೀತಿಲಿ ಪುಣ್ಯವಂತ್ರೆ. ಆದ್ರೆ ಇನ್ನೊಂದು ರೀತಿಲಿ ನನ್ನ ಜವಾಬ್ದಾರಿಗಳನ್ನ ಅವ್ರಿಗೆ ಕೊಟ್ಟಿದ್ದೀನಿ. ಅಂತ ಮಕ್ಕಳು ಈಗಿನ ಕಾಲದಲ್ಲಿ ಸಿಗೋದು ತುಂಬಾ ವಿರಳ. ನಮ್ಮ ತಂದೆ ತಾಯಿ, ನಮ್ಮ ಮಾವ ಪುಣ್ಯವಂತರು. ಅಂತ ತಂದೆ ತಾಯಂದ್ರಿಗೆ ಅಂತ ಮಕ್ಕಳು ಸಿಕ್ಕಿರೋದು ಅವರು ಪುಣ್ಯವಂತರು. ಸೊ ಅಂತದ್ದು ಎಲ್ಲ ಕಡೆ ಒದಗಿ ಬರಲಿ, ಎಲ್ಲರಿಗೂ ಅಂತದ್ದು ಒಳ್ಳೇದಾಗ್ಲಿ ಅಂತ ನಾನು ಕೇಳ್ಬೋದು. ಎಷ್ಟೋ ವೀಕ್ಷಕರು ಆನಂದ ನಿಲಯ ಸೀರಿಯಲ್ ಇದೆಯೋ ಈಗ ಅನ್ನೋದು ಗೊತ್ತಿಲ್ಲ. ಎಷ್ಟೋ ವೀಕ್ಷಕರು ಆನಂದ ಸೀರಿಯಲ್ ಮಿಸ್ ಮಾಡ್ಕೊಳ್ತಾರವ್ರಿಗೆ ವೀಕ್ಷಕರು ಒಂದ್ಸಲ ಕರೆದು ಬಿಡಿ. ಟಿವಿ ಮುಂದೆ ಆಗಿರ್ಬೋದು, ಮೊಬೈಲ್ ನೋಡೋಂಥ ವೀಕ್ಷಕರಿಗೆ ನಿಮ್ಮ ಒಂದು ಮಾತು ಆನಂದ ನಿಲಯ ಸೀರಿಯಲ್ ನೋಡೋದಕ್ಕೆ. ಸ್ಟಾರ್ ಸುವರ್ಣದಲ್ಲಿ ದಿನ 7 ಗಂಟೆಗೆ ನಮ್ಮ ಆನಂದ ನಿಲಯ ಬರ್ತಾ ಇದೆ. ಇಲ್ಲಿ ಹೀರೋ ಅಂತ, ಹೀರೋಯಿನ್ ಅಂತ, ವಿಲನ್ ಅಂತ ಯಾರೂ ಇಲ್ಲ. ಮನೆನೇ ಇಲ್ಲಿ ಮಂತ್ರಾಲಯ, ಮನೆನೇ ಇಲ್ಲಿ ಆನಂದ ಕೊಡುವಂತ ಒಂದು ಸ್ಥಳ. ಇಲ್ಲಿ ಎಲ್ಲ ತರದ ಪಾತ್ರಗಳಿವೆ, ನಿಮ್ಮ ಮನಕ್ಕೆ ಮುದ ನೀಡುತ್ತೆ. ದಯವಿಟ್ಟು ಎಲ್ಲರೂ ಇಲ್ಲಿಯ ಪ್ರತಿಯೊಂದು ಪಾತ್ರವನ್ನ ನಿಮ್ಮಲ್ಲಿ ನಿಮ್ಮದಾಗಿಸಿಕೊಂಡು ನಿಮ್ಮವರೇ ಅನ್ಕೊಂಡು ಬನ್ನಿ. ಯಾಕಂದ್ರೆ ಅವರು ಖಂಡಿತ ನಿಮ್ಮವರಾಗ್ತಾರೆ, ನಿಮ್ಮಲ್ಲಿಯೇ ಒಬ್ಬರವ್ರು ಆಗ್ತಾರೆ. ದಯವಿಟ್ಟು ಆನಂದ ನಿಲಯನ ನೋಡ್ತಾ ಇರಿ. ನೋಡೋದಲ್ಲ ವೀಕ್ಷಕರ, ಮಕ್ಕಳಿನ ಬಾಂಧವ್ಯ, ಸೊಸೆಂದಿರ ಬಾಂಧವ್ಯ, ಒಂದು ಕುಟುಂಬದ ಬಾಂಧವ್ಯ ಎಷ್ಟು ಜೀವನದಲ್ಲಿ ಮುಖ್ಯ ಅನ್ನೋದು ಕೂಡ. ಹಾಗೆ ಆನಂದ ನಿಲಯ ಸೀರಿಯಲ್ನ ಬಂದು ನೋಡಿ ಅನ್ನೋದು ಕೂಡ ಚಿತ್ಕಲಾ ಮೇಡಮ್ ಎಲ್ರಿಗೊಂದು ಅಭಿಮಾನಿಗಳಿಗೆ ಮತ್ತು ಪ್ರೇಕ್ಷಕರಿಗೆ ಕೇಳ್ಕೊಂಡ್ರು. ನೋಡ್ತಾ ಇರಿ ಅಸ್ತ್ರ ನ್ಯೂಸ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.